ನಮಸ್ತೆ ಸ್ನೇಹಿತರೆ. ಈ ಕೇರಳ ಟ್ರಿಪ್ಪದ 4 ದಿನದ ಪ್ರವಾಸ, 3 ರಾತ್ರಿ 4 ದಿನಗಳ ಪ್ರವಾಸವನ್ನ ನಾವು ತುಂಬಾ ಸೊಗಸಾಗಿ ಮಾಡಿದ್ವಿ. ಈ ಒಂದು ಪ್ರವಾಸದಲ್ಲಿ ನಾವೆಲ್ಲರೂ ಕೂಡ ತುಂಬಾ ಎಂಜಾಯ್ ಮಾಡಿದ್ವಿ. ಇಲ್ಲಿ 40 ಜನ ನಾವು ಒಂದು ಪ್ರವಾಸದಲ್ಲಿ ಪಾಲ್ಗೊಂಡಿದ್ವಿ. ಈ ಒಂದು ಪ್ರವಾಸದಲ್ಲಿ ಭಾಗವಹಿಸತಕ್ಕಂತ ಎಲ್ಲ ಪ್ರವಾಸಿಗರು ಕೂಡ ತುಂಬಾ ಅದ್ಭುತವಾಗಿ ಸಪೋರ್ಟ್ ಮಾಡಿದ್ರು. ನನ್ನ ಜೊತೆ ನಾನು ಡ್ಯಾನ್ಸ್ ಮಾಡ್ತಾ ಇದ್ರು, ಜೋಕ್ಸ್ ಮಾಡೋದಕ್ಕೆ ಎಲ್ಲರೂ ಕೂಡ ತುಂಬಾ ಸಪೋರ್ಟ್ ಮಾಡ್ತಾ ಇದ್ರು. ಹೀಗಾಗಿ ಈ ಒಂದು ಪ್ರವಾಸದಲ್ಲಿ ನಾವು ಎಂಜಾಯ್ ಮಾಡಿದಂತ ಕ್ಷಣಗಳನ್ನ ನಮ್ಮ ಎಲ್ಲಾ ಪ್ರವಾಸಿಗರು ಕೂಡ ಅವರ ಅನುಭವದ ಮಾತುಗಳನ್ನ ಈ ಒಂದು ಸಂದರ್ಭದಲ್ಲಿ ಹಂಚ್ಕೊಳ್ತಾ ಇದ್ದಾರೆ. ಬನ್ನಿ ಹಾಗಾದ್ರೆ ನಮ್ಮ ಪ್ರವಾಸಿಗರ ಮಾತುಗಳನ್ನ ನಾವು ಕೇಳೋಣ. ಎಲ್ಲರಿಗೂ ನಮಸ್ಕಾರ. MGR ಕ್ರಿಯೇಟಿವ್ ಇವೆಂಟ್ಸ್ ರಾಜಶೇಖರ್ ಸರ್ ಅವರು ತುಂಬಾ ನಾವು ಕೇರಳ ಟ್ರಿಪ್ಗೆ ಅಂತ 20ನೇ ತಾರೀಕು ಹೊರಟ್ವಿ. ಇವತ್ ಕೊನೆ ದಿನ 24ನೇ ತಾರೀಕು. 4 ದಿನ ನಾವು ಒಂದು ಎಂಜಾಯ್ಮೆಂಟ್ ಮತ್ತೆ ಏನೋ ಎಲ್ಲ ಫ್ಯಾಮಿಲಿ ಫೀಲ್ ಬಂತು ಅಂದ್ರೆ ರಾಜಶೇಖರ್ ಸರ್ ಒಬ್ರಿಂದಾನೆ. ಅವ್ರ ಮಾಡಿದ ಜೋಕ್ಸ್ ಇರ್ಬೋದು, ಅವ್ರ ಆಡಿದ ಸಾಂಗ್ಸ್ ಇರ್ಬೋದು, ಎಲ್ಲ ರಾಜ್ಕುಮಾರ್ ಸರ್ನೇ ವಾಪಸ್ ನೋಡ್ದಂಗ ಅನ್ಸ್ತು. ಅವ್ರ ಕಂಠ ತುಂಬಾ ಚೆನ್ನಾಗಿದೆ. ಅವ್ರು ನಡ್ಸ್ಕೊಟ್ಟಿದ್ದು, ಅವ್ರೆಲ್ಲಾರನು ಮ್ಯಾನೇಜ್ ಮಾಡಿದ್ದು ತುಂಬಾ ಚೆನ್ನಾಗಿತ್ತು. ಅದರ್ವೈಸ್ ಇದೆಲ್ಲ ಸೈಲೆಂಟ್ ಆಗಿ ಹೋಗಿರೋದು ಒಂದ್ ಟ್ರಿಪ್ ತರ. ಅವ್ರಿಗೆ ಅದ್ರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದಿದ್ರಿಂದ ಅವ್ರು ನಮ್ಗೆ ತುಂಬಾ ಒಂದು ಜಾಲಿ ಮೂಡ್ ತಂದು ಎಲ್ಲಾರ್ನು ಒಂದು ಹಾಡಲ್ಲಿರ್ಬೋದು, ಜೋಕಲ್ಲಿ ಇರ್ಬೋದು, ಅವ್ರವ್ರು ಏನೇನಿತ್ತು ಟ್ಯಾಲೆಂಟ್ ಅದನ್ನೆಲ್ಲ ಹೊರಗಡೆ ತರಕೊಂದು ಸ್ಟೇಜ್ ತಂದಿಟ್ರು. ಸರ್ ತುಂಬಾ ಚೆನ್ನಾಗಿ ನಡ್ಸ್ಕೊಡ್ತಾರೆ. ಯಾವ್ದೇ ಒಂದ್ ಪ್ರೋಗ್ರಾಮ್ ಇದ್ರು ಸರ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ಬರ್ತ್ಡೇ ಪಾರ್ಟೀಸ್ಗಾಗ್ಲಿ, ಮ್ಯಾರೇಜ್ ಫಂಕ್ಷನ್ಸ್ಗಾಗ್ಲಿ, ಯಾವ್ದೇ ಒಂದ್ ಇದಕ್ಕೂ ಸರ್ ತುಂಬಾ ಚೆನ್ನಾಗಿ ನಡ್ಸ್ಕೊಳ್ತಾರೆ. ಒಳ್ಳೆ ಮ್ಯಾಜಿಷಿಯನ್ ಕೂಡ, ತುಂಬಾ ಚೆನ್ನಾಗಿ ಮ್ಯಾಜಿಕ್ ಶೋಸ್ ಕೂಡ ಮಾಡ್ತಾರೆ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಅಶೋಕ್ ಅಂತ ಹೇಳ್ಬಿಟ್ಟು ಕಳೆದ ನಾನು 4 ದಿನದಲ್ಲಿ ಕೇರಳ ಟ್ರಿಪ್ಗೆ ತೆರಳಿದ್ವಿ. ಅದರಲ್ಲಿ ನಮ್ಮ ಅನುಗ್ರಹ ಕಡೆಯಿಂದ ಈ ಟ್ರಿಪ್ ಅರೇಂಜ್ಮೆಂಟ್ ಆಗಿತ್ತು. ಬಟ್ ಅದರಲ್ಲಿ ಒಬ್ರು ರಾಜಶೇಖರ್ ಸರ್ ಅಂತೇಳಿ, ಅವರು ಮೂಲತಃ ಬೆಂಗಳೂರಿ ನಿವಾಸಿಗಳು. ಅವರು ಈ ಟ್ರಿಪ್ ಅಲ್ಲಿ ಮುಖ್ಯವಾಗಿ ಕೇಂದ್ರ ಬಿಂದುವಾಗಿ ಕೆಲಸ ಮಾಡಿದ್ದಾರೆ. ಎಲ್ಲ ನಮ್ಮ ಯಾತ್ರಿಗಳ ಮನಸ್ಸು ಗೆದ್ದಿದ್ದಾರೆ. ಮುಖ್ಯವಾಗಿ ನಾವು ಟ್ರಿಪ್ ಮಾಡಿದ್ರು ಬಸ್ಸಲ್ಲಿ ತುಂಬಾ ಬೋರ್ ಆಗ್ತಾ ಇತ್ತು. ಆ ಬೋರ್ ಎಂಬ ಪ್ರಶ್ನೆನೇ ಇಲ್ಲ. ಅಷ್ಟು ಚೆನ್ನಾಗಿ ಅವರು ಪಾರ್ಟಿಸಿಪೇಟ್ ಮಾಡಿ ಎಲ್ಲಾರನ್ನು ಕುಣಿಸಿ ನಗಿಸಿ ಸಂತೋಷ ಪಡಿಸಿದ್ದಾರೆ. ಅದ್ರ ಬಗ್ಗೆ ನೋ ಡೌಟ್ಸ್. ಇವ್ರು ಸಾರು ತುಂಬಾ ಚೆನ್ನಾಗಿ ಇದು ಮಾಡಿದಾರ. ಆದ ಕಾರಣ ನಮ್ಮ ಎಲ್ಲಾ ಯಾತ್ರಾರ್ಥಿ ಪರವಾಗಿ ಸಾರಿಗೆ ಧನ್ಯವಾದಗಳನ್ನು ಹೇಳಲು ಇಷ್ಟಪಡುತ್ತೇವೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಪವಿತ್ರ ಅಂತ. ರಾಜಶೇಖರ್ ಸರ್ನ ನಾವು ಫಸ್ಟ್ ಡೇ ಇಲ್ಲಿ ಈ ಟ್ರಿಪ್ ಅಲ್ಲಿ ಮೀಟ್ ಆಗಿದ್ದು, ಕೇರಳ ಟ್ರಿಪ್ ಅಲ್ಲಿ. ಸೊ ಫಸ್ಟ್ ಡೇ ಇಟ್ ವಾಸ್ ಸ್ವಲ್ಪ ಬೋರಿಂಗ್ ಆಗಿತ್ತು. ಬಟ್ ಅವ್ರು ಸ್ಟಾರ್ಟ್ ಮಾಡಿದ್ದು ಆ ಬೋರಿಂಗ್ ಎನ್ವೈರನ್ಮೆಂಟ್ ಕಂಪ್ಲೀಟ್ ಆಗಿ ಹ್ಯಾಪಿ ಎನ್ವೈರನ್ಮೆಂಟ್ ಆಗಿ ಚೇಂಜ್ ಆಯ್ತು. ಕಂಪ್ಲೀಟ್ ಕ್ರೆಡಿಟ್ ಅವ್ರಿಗೆ ಹೋಗೋದು. ಅವ್ರೊಂಥರ ಕಂಪ್ಲೀಟ್ ಪ್ಯಾಕೇಜ್ ಇದ್ದಂಗೆ, ಮಲ್ಟಿ ಟ್ಯಾಲೆಂಟೆಡ್. ಯಾವ್ದ್ರಲ್ಲೂ ಅವ್ರಿಗೆ ಗೊತ್ತಿಲ್ಲ ಅನ್ನೋ ವಿಷಯ ಇಲ್ಲ. ಸೊ ಅದರಲ್ಲಿ ವಿ ಶುಡ್ ಅಪ್ರಿಶಿಯೇಟ್. ಈ ಎಂಟೈರ್ ಟ್ರಿಪ್ ಅವರಿಂದ ತುಂಬಾ ಹ್ಯಾಪಿ ಮೆಮೊರೇಬಲ್ ಮೂಮೆಂಟ್ಸ್ ಆಗಿ ನಮಗ್ ಸಿಕ್ಕಿದೆ. ಆಲ್ ದ ಬೆಸ್ಟ್ ಟು ರಾಜಶೇಖರ್ ಸರ್. ಥ್ಯಾಂಕ್ ಯು ಪವಿತ್ರ ಮೇಡಮ್. ನಮ್ಮ ಕೇರಳದ ಪ್ರವಾಸವನ್ನ ಆರ್ಗನೈಸ್ ಮಾಡಿದಂತ ಟ್ರಿಪ್ ಮ್ಯಾನೇಜರ್ ಆದಂತ ನಮ್ಮ ಮಂಜುನಾಥ್ ಅವರು ಈ ಒಂದು ಪ್ರವಾಸದಲ್ಲಿ ನಾವು ಮಾಡಿದಂತ ಒಂದು ಎಂಟರ್ಟೈನ್ಮೆಂಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಅನುಗ್ರಹ ಯಾತ್ರಾ ರಾಮಕೃಷ್ಣ ಅವ್ರ ಮಗ. ಆಕ್ಚುಲಿ ನಾವು ಕೇರಳ ಟ್ರಿಪ್ 40 ಜನ ಪ್ಲಾನ್ ಮಾಡಿದ್ರು. ಅದ್ರಲ್ಲಿ ರಾಜಶೇಖರ್ ಸರ್ ಮತ್ತೆ ಅವ್ರ ಫ್ಯಾಮಿಲಿ ಕೂಡ ಒಬ್ರು. ಹಾಗಾಗಿ ನಾವು ಸ್ಟಾರ್ಟಿಂಗ್ ಬಂದಾಗ ಎಲ್ಲರೂ ಸೈಲೆಂಟ್ ಆಗಿದ್ದು. ಆಮೇಲೆ ನಾವು ಸ್ವಲ್ಪ ಫನ್ ಆಕ್ಟಿವಿಟೀಸ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಬಟ್ ರಾಜಶೇಖರ್ ಸರ್ ಇನಿಷಿಯೇಟಿವ್ ತಗೊಂಡ್ರು. ಆಮೇಲೆ ತುಂಬಾ ಚೆನ್ನಾಗಿ ನಗ್ಸಿದ್ರು ಎಲ್ಲಾರ್ನು. ಆಮೇಲೆ ಅವರು ಕಾಮಿಡಿ ಸೆನ್ಸ್ ಆಗಿರ್ಬೋದು, ಮತ್ತೆ ಏಜ್ಡ್ ಪರ್ಸನ್ಸ್ ನ ಕೇರ್ ಮಾಡೋದಾಗಿರ್ಬೋದು, ಎಲ್ಲ ಚೆನ್ನಾಗಿ ಮಾಡಿದ್ರು. ಬಟ್ ರಾಜಶೇಖರ್ ಸರ್ ತುಂಬಾ ಸಪೋರ್ಟಿವ್ ಆಗಿರ್ತಾರೆ ಎಲ್ಲಾರ್ಗು. ಸೊ ಹಂಗಾಗಿ ರಾಜಶೇಖರ್ ಸರ್ ಚಾನಲ್ಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸರ್. ನಮಸ್ತೆ ಎಲ್ಲರಿಗೂ. ನಾನು ಮಿಸಸ್ ಅಶೋಕ್ ಅಂತ ರಾಯಚೂರಿಂದ ಬಂದಿದ್ದೀವಿ. ಅನುಗ್ರಹ ಪ್ಯಾಕೇಜ್ ವತಿಯಿಂದ ನಾವು ಟೂರ್ ಬಂದಿದ್ವಿ ಕಳೆದ 4 ದಿವಸದಿಂದ. ರಾಜಶೇಖರ್ ಸರ್ ಇದ್ದಿದ್ರಿಂದ ನಮ್ಗೇನು ಸ್ವಲ್ಪನೂ ಬೇಜಾರಾಗ್ಲಿಲ್ಲ, ಬೋರ್ ಆಗ್ಲಿಲ್ಲ. ತುಂಬಾ ಖುಷಿ ಆಯ್ತು. ಸರ್ ಒಂಥರ ಎಲ್ಲರಿಗೂ ಎನರ್ಜಿ ಕೊಡ್ತಾ ಇದ್ರು. ಆಟ ಆಡ್ಸೋದಾಗ್ಲಿ, ಡ್ಯಾನ್ಸ್ ಮಾಡ್ಸೋದಾಗ್ಲಿ, ಪ್ರತಿಯೊಂದನ್ನು ತುಂಬಾ ಚೆನ್ನಾಗಿ ಮಾಡಿದ್ರು ಸರ್. 4 ದಿವಸ ಹೆಂಗೋಯ್ತೋ ಹೆಂಗಿಲ್ಲ ನಮ್ಗೆ ಗೊತ್ತೇ ಆಗ್ಲಿಲ್ಲ. ಬಹಳ ಖುಷಿ ಆಯ್ತು. ಸರ್ಗಂತೂ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ.
ನನ್ನ ಹೆಸರು ಅಶ್ವಿನಿ ಅಂತ. ನಾವು ದೇವನಹಳ್ಳಿಯಿಂದ ಬಂದಿದೀವಿ. ನಮ್ಮ ಮನೆಯವ್ರು ಹೇಳ್ತಾ ಇದ್ರು ಅಲ್ಲಿ ನಮ್ಗೆ ಯಾರು ಪರಿಚಯ ಇರಲ್ಲ, ಹೆಂಗಿರುತ್ತೋ ಏನೋ ಅಂತ ಹೇಳ್ಬಿಟ್ಟು. ಆದ್ರೆ ನಮ್ಗಿಲ್ಲಿ ಬಂದ್ಮೇಲೆ ಫಸ್ಟ್ ಡೇ ನಿಜವಾಗ್ಲೂ ಬೋರ್ ಆಗ್ತಾ ಇತ್ತು, ಮತ್ತೆ ಯಾರ ಪರಿಚಯನೂ ಇರ್ಲಿಲ್ಲ. ಸರ್ ರಾಜಶೇಖರ್ ಸರ್ ನಮ್ಗೆ ಒಬ್ರಿಗೊಬ್ರು ಪರಿಚಯ ಮಾಡ್ಕೊಡೋದಕ್ಕೆ ಅವಕಾಶ ಮಾಡ್ಕೊಟ್ರು. ಆಮೇಲೆ ಒಬ್ಬೊಬ್ರಲ್ಲಿರೋ ಪ್ರತಿಭೆಗಳನ್ನ ಅವರು ಗುರ್ಸಿದ್ರು. ಹಾಡ್ ಹೇಳೋದ್ರಲ್ಲಿ ಇರ್ಬೋದು, ಕವನ ಹೇಳೋದ್ರಲ್ಲಿ ಇರ್ಬೋದು, ಡ್ಯಾನ್ಸ್ ಮಾಡೋದ್ರಲ್ಲಿ ಇರ್ಬೋದು. ನಮ್ಗೂ ಇಂಥ ವ್ಯಕ್ತಿಯಲ್ಲಿ ಇಂಥ ಪ್ರತಿಭೆ ಇದೆಯಾ ಅಂತ ಹೇಳ್ಬಿಟ್ಟು ನಮ್ಗೂ ಆಶ್ಚರ್ಯ ಆಯ್ತು. ಈ ಟ್ರಿಪ್ಗೆ ಒಂದು ಕಳೆ ಅಂತ ಹೇಳ್ಬೋದು ಸರ್. ಯಾರನ್ನು ಮೂಡ ಊಟ ಆಗಕ್ಕೆ ಬಿಡ್ತಾ ಇರ್ಲಿಲ್ಲ. ಏನಾದ್ರೂ ಒಂದು ಆಕ್ಟಿವಿಟಿ ಮೂಲಕ ಅವರು ಎಲ್ಲರನ್ನು ಹುರಿದುಂಬಿಸ್ತಾ ಇದ್ರು, ಹಾಗೆ ಪ್ರೋತ್ಸಾಹಿಸ್ತಾ ಇದ್ರು. ಚೆನ್ನಾಗಿ ಹೇಳಿರೋರ್ನು, ಚೆನ್ನಾಗಿ ಹೇಳ್ದಿರೋರ್ನು ಇನ್ನೂ ಚೆನ್ನಾಗಿ ಹೇಳೋದಕ್ಕೆ ಪ್ರಯತ್ನ ಪಡೋ ತರ ಅವರು ಹುರಿದುಂಬಿಸ್ತಾ ಇದ್ರು. ನಿಜವಾಗ್ಲೂ ಅವರಲ್ಲಿ ತುಂಬಾ ಒಳ್ಳೆ ಕಲೆ ಇದೆ. ಅವ್ರ ಜೀವನದಲ್ಲಿ ಇದೇ ತರ ಒಳ್ಳೊಳ್ಳೆ ಸಾಧನೆ ಮಾಡಿ ಒಳ್ಳೊಳ್ಳೆ ಪ್ರಶಸ್ತಿಗಳನ್ನ ಪಡ್ಕೊಂಡು ಜೀವನದಲ್ಲಿ ದೊಡ್ಡ ಸಾಧನೆ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಕೇರಳ ಪ್ರವಾಸವನ್ನು 4 ದಿವಸಗಳನ್ನು ಹಮ್ಮಿಕೊಂಡಿದ್ದು 4 ದಿವಸಗಳ ಆ ಸಮಯದಲ್ಲಿ 40 ಜನರು ಫ್ಯಾಮಿಲಿ ಪ್ರವಾಸದಲ್ಲಿ ಕೈಗೊಂಡಿದ್ದು. ಆ ಸಮಯದಲ್ಲಿ ನಮಗೆ ಪರಿಚಿತರಾದ ರಾಜಶೇಖರ್ ಅವರು, ಬೆಂಗಳೂರವರು. ಬಟ್ ಅವರು ಈ ಜರ್ನಿಯಲ್ಲಿ ನಮ್ಗೆ ಆಕಸ್ಮಿಕವಾಗಿ ಭೇಟಿಯಾಗಿ ಈ ಪ್ರವಾಸದಲ್ಲಿ ಅವರ ಮನರಂಜನೆಯನ್ನು ಕೂಡ ಬಹಳ ಅತಿ ಚಾಣಾಕ್ಷತನದಿಂದ ನಡೆಸಿಕೊಂಡು ಬಂದಿದ್ದು ಇರುತ್ತದೆ. ಆದ್ರೆ ಈ 4 ದಿನ ಪ್ರವಾಸದಲ್ಲಿ ಅವರ ಒಂದು ಸಂಭಾಷಣೆ ಆಗಲಿ, ಒಂದು ಹಾಡುಗಾರಿಕೆ ಆಗಲಿ, ಒಂದು ಮಿಮಿಕ್ರಿ ಮಾಡೋದಾಗಲಿ ಒಳ್ಳೆಯ ರೀತಿಯಿಂದ ಎಂಟರ್ಟೈನ್ ಮಾಡಿಕೊಂಡು ಎಲ್ಲ ಜನರಿಗೆ ಒಂದು ಸಂತೋಷವನ್ನು, ಬೇಸರ ಆಗದ ರೀತಿಯಲ್ಲಿ ಈ ಕಾರ್ಯಕ್ರಮ ನಡೆಸಿಕೊಂಡಿದ್ದು ಬರುತ್ತದೆ. ಆದ್ರೆ ಈ ರಾಜಶೇಖರ್ ಅವರಿಗೆ 4 ದಿನಗಳು ನಮ್ಮನ್ನು ಮನರಂಜನೆ ಮಾಡಿಸಿದ್ದಕ್ಕಾಗಿ ಅವರಿಗೆ ತುಂಬ ಧನ್ಯವಾದ ಕೂಡ ನಾನು ಸಲ್ಲಿಸುತ್ತೇನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಈ ಒಂದು ಪ್ರವಾಸದಲ್ಲಿ ನಮ್ಮ ಮಂಜುಳಾ ಮೇಡಮ್ ಅವರು ಕೂಡ ಒಬ್ಬ ಒಳ್ಳೆ ಕಲಾವಿದೆ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ನೃತ್ಯ ಮಾಡ್ತಾರೆ, ನಟನೆ ಮಾಡ್ತಾರೆ, ಹಾಡು ಕೂಡ ಚೆನ್ನಾಗಿ ಆಡ್ತಾರೆ. ಇಂಥ ಒಂದು ಪ್ರತಿಭೆ ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಒಂದು ಪ್ರವಾಸದಲ್ಲಿ ಸಿಕ್ಕಿದ್ದು ನಿಜವಾಗಿ ಬಹಳ ಖುಷಿ ಆಯ್ತು. ನಮ್ಮ ಒಂದು ಕಾರ್ಯಕ್ರಮದ ಬಗ್ಗೆ ಅವರು ಒಂದೆರಡು ಮಾತಾಡ್ತಾ ಇದ್ದಾರೆ. ಗುಡ್ ಈವ್ನಿಂಗ್. ನನ್ನ ಹೆಸರು ಮಂಜುಳಾ ಅಂತ. ಆಕ್ಚುಲಿ ನಾವು ಚಿಕ್ಕೂರಿಂದ ಬಂದಿರೋದು. ನಾನು ಗಾಡಿ ಹತ್ತಿದ ತಕ್ಷಣ ಯಾಕೋ ನನ್ಗೆ ಒಂಥರ ಡಿಸಪಾಯಿಂಟ್ಮೆಂಟ್ ಅನಿಸ್ತು. ಎಲ್ಲಾರು ಬೋರಿಂಗ್ ಆಗಿದ್ದಾರೆ. ಫ್ರಂಟ್ ಬೆಂಚ್ ಅವ್ರು ಯಾರು ಜೋಶ ತೋರಿಸ್ತಾ ಇಲ್ಲ. ಹಿಂಗೆ ಇದಪ್ಪ ಹೆಂಗೋಗುತ್ತೋ ಟ್ರಿಪ್ಪು ಅಂತ ತುಂಬಾನೇ ಭಯ ಆಗಿತ್ತು. ಬಟ್ ಸರ್ ಎದ್ಬಿಟ್ಟು ಒಂದು ನೆಕ್ಸ್ಟ್ ಲೆವೆಲ್ ಅಲ್ಲಾಗೆ ನಮ್ಗೆ ಇದು ಕ್ರ್ಯಾಕರ್ಸ್ ಬರ್ನ್ ಆದ್ರೆ ಪಟಾಕಿ ಸೌಂಡ್ ಆಗುತ್ತಲ್ವಾ, ಆ ತರ ಅನಿಸ್ತು. ಒಬ್ಬ ಯಾರಾದ್ರೂ ಒಬ್ರು ಅಟ್ಲೀಸ್ಟ್ ನಮ್ಗೆ ಎನ್ಕರೇಜ್ ಮಾಡೋರು ಇದಾರಲ್ವಾ. ಇಲ್ಲ ಅಂದ್ರೆ ಎನ್ಕರೇಜ್ ಇಲ್ಲ ಅಂದ್ರೆ ನಾವ್ ಏನು ಮಾಡಕ್ ಆಗ್ತಾ ಇರ್ಲಿಲ್ಲ. ಎನ್ಕರೇಜ್ ಮಾಡಿ ನಮ್ಮನ್ನು ಹುರಿದುಂಬಿಸಿದಕ್ಕೋಸ್ಕರನೇ ನಾವು ಮುಂದೆ ಬಂದು ಡ್ಯಾನ್ಸು ಮತ್ತೆ ಎಲ್ಲಾ ತರದ ನಮ್ಮಲ್ಲಿರೋ ಪ್ರತಿಭೆನೆಲ್ಲ ತೋರ್ಸಕ್ಕಾಯ್ತು. ರಿಯಲಿ ಥ್ಯಾಂಕ್ಫುಲ್ ಟು ಯು ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ರಾಜಶೇಖರ್ ಸರ್ ಒಳ್ಳೆ ಆಂಕರ್, ಚೆನ್ನಾಗಿ ಆಂಕರಿಂಗ್ ಮಾಡ್ತೀರಾ, ಪ್ರತಿಯೊಬ್ಬರನ್ನು ರೆಕಗ್ನೈಸ್ ಮಾಡ್ತೀರಾ. ನಮ್ಗೆ ಸ್ಟಾರ್ಟಿಂಗ್ ಸ್ವಲ್ಪ ಅನ್ಸಿತ್ತು, ಯಾಕೆ ಇವ್ರು ಎಲ್ಲಾರನ್ನ ಕರಿತಾ ಇದಾರಲ್ಲ ಕರೆದು ಆಡಿಸ್ತಾರಲ್ಲ, ಇಷ್ಟ ಇರುತ್ತಾ ಇಲ್ವೋ ಅಂತ. ಬಟ್ ಆಮೇಲೆ ಇಲ್ಲ, ಆಕ್ಚುಲಿ ಸ್ಟೇಜ್ ಕ್ಲಿಯರ್ ಹೋಗ್ಬೇಕಂದ್ರೆ ಅಲ್ಲಿ ಹೋಗಿ ಹೇಳ್ಬೇಕು ನಾವು ಯಾವ ತರ ಏನಿದೆ, ಅವಾಗಲೇ ಹೋಗೋದು ಗೊತ್ತಾಗೋದು. ಬಟ್ ಎಂಜಾಯ್ಮೆಂಟ್ ಆಗ್ಲಿ ಸ್ಟಾರ್ಟ್ ಆಗೋದು. ಸೊ ಪ್ರತಿಯೊಬ್ಬರನ್ನು ಕರೆದ್ಬಿಟ್ಟು ಹೇಳ್ತೀರಲ್ವಾ, ಅದು ತುಂಬಾ ಇಷ್ಟ ಆಯ್ತು ನನಗೆ. ನೀವು ಒಳ್ಳೆ ಆಂಕರ್, ನೀವು ಟೆಲಿವಿಷನ್ ಬರ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಬಂದ್ರೆ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸರ್. ಬಟ್ ಏನು ಬೇಜಾರ್ ಮಾಡ್ಕೊಳ್ದೆ, ಯಾರು ಬರ್ಲಿಲ್ಲ ಅಂದ್ರೂ ಒಂದು ಚೆನ್ನಾಗಿ ಮಾತಾಡ್ತೀರಾ ಮೈನು. ಅದು ತುಂಬಾ ಇಷ್ಟ ಆಯ್ತು ನಿಮಗೆ. ಸೊ ನಿಮ್ದು ಹಿಂಗೆ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ನಮ್ಮ ಜೊತೆ ಪ್ರವಾಸ ಬಂದಂತ ನಮ್ಮ ಪಾರ್ವತ ಆಂಟಿ ಅವರು ನಮ್ಮ ಒಂದು ಎಂಜಾಯ್ಮೆಂಟ್ ಮಾಡಿದಂತ ಕ್ಷಣಗಳನ್ನ ಅವರ ಮಾತುಗಳಲ್ಲಿ ಹಂಚಿಕೊಳ್ತಾ ಇದ್ದಾರೆ. ರಾಜಶೇಖರ್ ಅವರೇ ನಮಸ್ಕಾರ. ನೀವು ತುಂಬಾ ಮಿಮಿಕ್ರಿ ಮಾಡ್ತೀರಾ, ತುಂಬಾ ಚೆನ್ನಾಗಿ ಹಾಡು ಹೇಳ್ತೀರಾ, ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀರಾ, ನಮಗೆಲ್ಲ ಮನೋರಂಜನೆ ಕೊಟ್ಟಿದ್ದೀರಾ, ತುಂಬಾ ಖುಷಿ ಕೊಟ್ಟಿದ್ದೀರಾ, ತುಂಬಾ ನಗು ಬಂತು, ತುಂಬಾ ಚೆನ್ನಾಗಿತ್ತು. ಇನ್ನೊಂದ್ಸರಿ ಹಿಂಗೆ ಮಾಡ್ತಾ ಇರ್ರಿ, ನಮ್ಮನ್ನ ನಗಿಸ್ತಾ ಇರ್ರಿ. ನಿಮಗೆ ದೇವರು ಆಯಸ್ಸು ಆರೋಗ್ಯ ಎಲ್ಲ ಕೊಟ್ಟು ನಿಮ್ ಫ್ಯಾಮಿಲಿಗೆ ಕಾಪಾಡ್ಲಿ, ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂತೀನಿ. ಥ್ಯಾಂಕ್ ಯು ಆಂಟಿ. ನಮ್ಮ ಹೆಸರು ಮಂಜುನಾಥ್ ಅಂತ. ನಾವು ದೇವನಹಳ್ಳಿಯಿಂದ ಬರ್ತಾ ಇರೋದು.
ಈ ಟ್ರಿಪ್ ಎಂಟರ್ಟೈನ್ಮೆಂಟ್ ಸ್ಟಾರ್ ಅಂತಾನೆ ಹೇಳ್ಬೋದು ರಾಜಶೇಖರ್ ಸರ್ನ ಅಷ್ಟೇ ನಮ್ಗೆ ಹೇಳೋದು. ಥ್ಯಾಂಕ್ ಯು ಸೊ ಮಚ್ ಸರ್. ನಮಸ್ತೆ, ನನ್ನ ಹೆಸರು ಲೀಲಾವತಿ ಅಂತ. ನಾವು ಮಾಗಡಿ ರೋಡಿಂದ ಬಂದಿದ್ವಿ. ಆಕ್ಚುಲಿ ಈ ಅನುಗ್ರಹ ಯಾತ್ರೆಯಲ್ಲಿ ನಿಜವಾಗ್ಲೂ ನಮ್ಗೆ ತುಂಬಾ ಎಂಟರ್ಟೈನ್ ಮಾಡಿದಂದ್ರೆ ರಾಜಶೇಖರ್ ಸರ್. ಇವರು ನಿಜವಾಗ್ಲೂ ಮಲ್ಟಿ ಟ್ಯಾಲೆಂಟೆಡ್, ಹೇಳಕ್ಕಾಗಲ್ಲ ಅಷ್ಟು ಮಲ್ಟಿ ಟ್ಯಾಲೆಂಟೆಡ್. ಸಾಂಗ್ ಇರ್ಬೋದು, ಡ್ಯಾನ್ಸ್ ಇರ್ಬೋದು, ಯಾವುದೇ ತರ ಹ್ಯಾಂಕರಿಂಗ್, ಹೋಸ್ಟಿಂಗ್ ಎಲ್ಲಾದ್ರಲ್ಲೂ ಪರ್ಫೆಕ್ಟ್ ಮ್ಯಾನ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಮೇಡಮ್. ನನ್ನ ಹೆಸರು ಕೇಶವ್ ಅಂತ. ಈ ಟ್ರಿಪ್ ಸ್ಟಾರ್ಟ್ ಆದಾಗ 40 ಜನ ಟೋಟಲ್ ಬಂದಿದ್ರು. ಎಲ್ಲಾರು ಅವ್ರ ಪಾಡಿ ಅವ್ರು ಕೂತಿದ್ರು. ಒಂದು ಎಂಟರ್ಟೈನ್ಮೆಂಟ್ ಟ್ರಿಪ್ ಹೋಗ್ತಾ ಇದೆ ಅಂತ ಅನಿಸ್ತಾ ಇರ್ಲಿಲ್ಲ, ಫೀಲೇ ಇರ್ಲಿಲ್ಲ. ಇವ್ರು 40 ಜನನು ಒಂದು ಫ್ಯಾಮಿಲಿ ತರ ಒಗ್ಗೂಡಿಸಿ ಎಲ್ಲಾರ ಕೈಲೂ ಡ್ಯಾನ್ಸ್ ಇರ್ಬೋದು, ಸಾಂಗ್ಸ್ ಇರ್ಬೋದು, ಕಾಮಿಡಿ ಇರ್ಬೋದು, ಎಲ್ಲಾ ತರ ಎಂಟರ್ಟೈನ್ಮೆಂಟ್ ಸ್ಟಾರ್ಟ್ ಮಾಡಿ ಡೇ 1 ಇಂದ ಹಿಡಿದು ಡೇ ಎಂಡ್ ವರ್ಗು ಚೆನ್ನಾಗಿ ಮುತುವರ್ಜಿ ವಹಿಸ್ಕೊಂಡು ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಕೊಟ್ಟು ಚೆನ್ನಾಗಿ ನಡ್ಸ್ಕೊಂಡ್ ಬಂದಿದ್ರು. ತುಂಬಾ ಥ್ಯಾಂಕ್ಸ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಲಲಿತಾ ಅಂತ. ನಾವು ಕೇರಳ ಟ್ರಿಪ್ ಹೊರಟಿದ್ವಿ ಅನುಗ್ರಹ ಕಡೆಯಿಂದ. ಅಲ್ಲಿ ರಾಜಶೇಖರ್ ಸರ್ ಬಂದಿದ್ರು. ಅವ್ರಿಲ್ಲ ಅಂದ್ರೆ ನಾವು ಎಂಟರ್ಟೈನ್ಮೆಂಟೇ ಇಲ್ಲ, ಆರಾಮಾಗಿ ಸುಮ್ನೆ ಕುತ್ಕೊಂಡು ಹೋಗ್ಬೇಕಿತ್ತು. ಆದ್ರೆ ಅವ್ರು ತುಂಬಾ ಎಂಜಾಯ್ ಮಾಡಿಸಿದ್ರು, ತುಂಬಾ ಹಾಡು ಹೇಳಿದ್ರು, ಎಲ್ಲಾರ್ಗು ಗೇಮ್ಸ್ ಆಡ್ಸಿದ್ರು. ಒಂದು ಚೂರು ಬೇಜಾರಾಗ್ಲಿಲ್ಲ. ಟ್ರಾವೆಲ್ ಮಾಡಿದೀವಿನೇ ಅನ್ಸ್ತಿಲ್ಲ ನಮ್ಗೆ ಅವ್ರು ಬಂದಿರೋದಕ್ಕೆ. ನಾವು ಇಷ್ಟು ಜರ್ನಿ ಮಾಡಿದೀವ ಅನ್ಸ್ತು. ಅಷ್ಟು ಚೆನ್ನಾಗಿ ಎಲ್ಲ ಹಾಡುಗಳು ಹೇಳ್ಕೊಟ್ಟು ಗೇಮ್ಸ್ ಆಡಿ ತುಂಬಾ ಚೆನ್ನಾಗಿ ನಡ್ಸ್ಕೊತಾರೆ. ನೋಡಿ, ಅವ್ರದ್ದು ತುಂಬಾ ಚೆನ್ನಾಗಿ ಇದ್ ಮಾಡ್ತಾರೆ. ಓಕೆ, ಥ್ಯಾಂಕ್ ಯು ಮೇಡಮ್. ನಿಜವಾಗೂ ಈ ಒಂದು ಟ್ರಿಪ್ ಅಲ್ಲಿ ನಮ್ಮ ಸೀನಿಯರ್ ಸಿಟಿಜನ್ ಜೋಶಿ ಸರ್ ಅವರು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು, ಹಾಡು ಹೇಳಿದ್ರು. ನಮ್ಮೆಲ್ಲರಿಗೂ ಒಂಥರ ಹಿರಿಯರ ಒಬ್ಬ ಒಳ್ಳೆಯ ಕಲಾವಿದರು ಅಂತ ನಾವು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಮ್ಮ ಒಂದು ಕಾರ್ಯಕ್ರಮದ ಬಗ್ಗೆ ನಮ್ಮ ಜೋಶಿ ಸರ್ ಒಂದೆರಡು ಮಾತಾಡ್ತಾ ಇದ್ದಾರೆ. ಥ್ಯಾಂಕ್ಸ್. ತಾವು ಹೇಳಿದಕ್ಕೆ ತುಂಬಾ. ನನ್ನ ಹೆಸರು ಶ್ರೀನಿವಾಸ್ ಜೋಶಿ ಅಂತ, ರಾಯಚೂರಿಂದ ಬಂದಿದ್ದೀನಿ. ನಾನು ಬರ್ಬೇಕಾದ್ರೆ ವಿಚಾರ ಮಾಡಿದೆ, ಯಾರು ನಮ್ಮಲ್ಲಿ ಆಕ್ಟಿವ್ ತೋರ್ಸೋರಿಲ್ಲಲ್ಲ, ಸುಮ್ಮನೆ ಕೂತ್ಬಿಟ್ರು ಅಂತ ನಾನು ಚಿಂತೆ ಮಾಡ್ತಾ ಇದ್ದೆ. ಆದ್ರೆ ರಾಜಶೇಖರ್ ಅವರು ಇದರಲ್ಲಿ ಹೂವು ಬೆಳೆದಂಗ ಕಮಲ್ದು ಅಂತ ಬಂದು ನಮ್ಮನ್ನು ಲಂಚಿಸ್ಬಿಟ್ರು. ಅದೇ ರೀತಿಯಾಗಿ ಅವರು ಪ್ರತಿಯೊಂದು ಆಂಕರ್ನು ಅದೇ ರೀತಿ ಮಾಡಿದ್ರು. ಎಲ್ಲರನ್ನು ಸಮಾಧಾನದಿಂದ ತಗೊಂಡೋದ್ರು. ಬಟ್ ಅವ್ರು ಈಗ ನಾಳೆ ದಿನ ಅವರಿಗೆ ಪ್ರಶಸ್ತಿ ಸಿಗ್ತಾ ಇದೆ. ಎಲ್ಲರ ಪರವಾಗಿ ನಾನು ಕಂಗ್ರಾಟ್ಸ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ ಆಶೀರ್ವಾದ, ನಿಮ್ಮಂತ ಹಿರಿಯರ ಆಶೀರ್ವಾದ ನಮ್ಮ ಮೇಲೆ ಇರ್ಲಿ ಅಂತ ಹೇಳಿ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನನ್ನ ಹೆಸರು ಅನಿತಾ ಅಂತ. ಅನುಗ್ರಹ ಟ್ರಾವೆಲ್ಸ್ ಅಲ್ಲಿ ಕೇರಳ ಟ್ರಿಪ್ ಹೋಗಿದ್ವಿ. ರಾಜಶೇಖರ್ ಸರ್ ಬಂದಿದ್ರು. ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅವರೆಲ್ಲ ಅನೌನ್ಸ್ ಮಾಡ್ತಾ ಇದ್ರು, ಗೇಮ್ಸ್ ಆಡ್ಸಿದ್ರು, ಎಂಟರ್ಟೈನ್ಮೆಂಟ್ ಮಾಡಿದ್ರು. ಮತ್ತೆ ಎಲ್ಲ ಎವ್ರಿ ಡೇ ವಿಡಿಯೋಸ್ ತೆಗೆದು ನಮ್ಗೆ ಗ್ರೂಪ್ ಅಲ್ಲಿ ಹಾಕ್ತಾ ಇದ್ರು. ಎಲ್ಲ ನಮ್ಗೆ ರಿಫ್ರೆಶ್ ಆಗ್ತಾ ಇತ್ತು. ಎಲ್ಲ ಇದೆಲ್ಲ ನೋಡಿದೀವ ಅನ್ಸ್ತಾ. ತುಂಬಾ ಚೆನ್ನಾಗಿ ಆರ್ಗನೈಸ್ ಮಾಡಿದ್ವಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್.